ವೀಕ್ಷಕರೇ, ನಿಮಗೆ ಹಾರ್ದಿಕ ಸ್ವಾಗತ ಕೋರುತ್ತಾ ಅಭಿನವ ಭಾರತ ಪಾತ್ರಗಳ ನಡೆನುಡಿಯ ಸಮಸ್ಯೆಗಳು ಎಲ್ಲ ನಡೆನುಡಿಯ ಸಮಸ್ಯೆಗಳೇ, ಇಲ್ಲಿ ಯಾವ ರಹಸ್ಯವೂ ಇಲ್ಲ. ನೀವು ಕೇಳ್ತಾ ಇದ್ದೀರಿ, ಇದು ವ್ಯಾಸ ಭಾರತ. ಈಗ ಮುಂದುವರಿಸ್ತಾ ಇದ್ದೇನೆ. ಯಮುನಾ ನದಿಯ ತೀರದಲ್ಲಿ ಪಾಂಡವರ ವನವಾಸದ ಅವಧಿಯ 7 ವರ್ಷಗಳು ಸಂದಿವೆ. ದುರ್ಯೋಧನನ ಅನುಜ್ಞೆಯಂತೆ ದೂರ್ವಾಸರು ತಮ್ಮ 80,000 ಶಿಷ್ಯ ಗಣದೊಂದಿಗೆ ಯುಧಿಷ್ಠಿರನಿಗೆ ತಾವು ಬರುವ ಮುನ್ಸೂಚನೆಯನ್ನು ನೀಡದೆ ಅಭ್ಯಾಗತರಾಗಿಯೇ ಆತಿಥ್ಯ ಸ್ವೀಕರಿಸಲು ಬಂದಿದ್ದಾರೆ. ಬಂದವರು, ಯುಧಿಷ್ಠಿರ ಕುಶಲವೇ ಎಂದು ಲೋಕಾರೂಢಿಯಂತೆ ವಿಚಾರಿಸಿದ್ದಾರೆ. ನಿಮ್ಮ ಆಶೀರ್ವಾದದಿಂದ ಚೆನ್ನಾಗಿದ್ದೇವೆ ಋಷಿವರ್ಯರೇ. ಯುಧಿಷ್ಠಿರನೆಂದಾಗ, ಯುಧಿಷ್ಠಿರ, ನೀನು ಕಾಲಿಟ್ಟ ಕಡೆ ಕಾಡು ಸುಭಿಕ್ಷವೇ. ನಸುನಕ್ಕನು ದುರ್ವಾಸ ಮಹರ್ಷಿ. ಯುಧಿಷ್ಠಿರನು ಶುಷ್ಕ ನಗೆನಕ್ಕು, ನಿಮ್ಮ ದೊಡ್ಡ ಶಿಷ್ಯಗಣದೊಂದಿಗೆ ಬಂದಿದ್ದೀರಿ, ಇನ್ನೂ ಊಟದ ಸಮಯ ಮೀರಿಲ್ಲವೆಂದೇ ಬಂದಿರಾ? ನಾವು ಊಟಕ್ಕೆ ಸಿದ್ಧತೆ ಮಾಡಲೇಬೇಕಲ್ಲ. ನಿಮ್ಮ ಶಿಷ್ಯಗಣದೊಡನೆ ಸ್ನಾನಾನುಷ್ಠಾನ ಮುಗಿಸಿಕೊಂಡು ಬನ್ನಿರಿ ದೂರ್ವಾಸರೇ ಎಂದಿದ್ದಾನೆ. ದ್ರೌಪದಿಯ ಊಟವಾದುದನ್ನು ತಿಳಿದಿದ್ದರೂ ತೋರಗೊಡದೆ ಯುಧಿಷ್ಠಿರ. ಯುಧಿಷ್ಠಿರ, ಕಾಡಿನಲ್ಲಿದ್ದರೂ ನಿನ್ನ ಆತಿಥ್ಯವು ರಾಜಾತಿಥ್ಯವೆಂದೇ ಕೇಳಿದ್ದೇವೆ. ಆಗಲಿ, ನದಿಗೆ ಹೋಗಿ ಸ್ನಾನಾನುಷ್ಠಾನ ಮುಗಿಸಿಕೊಂಡು ಬರುತ್ತೇವೆ ಎಂದೇ ಹೋಗಿದ್ದಾರೆ. ಯುಧಿಷ್ಠಿರನು ಅವನ ತಮ್ಮಂದಿರು, ಇದು ನಮಗೆ ಸತ್ವ ಪರೀಕ್ಷೆಯೇ. ದೂರ್ವಾಸರ 80,000 ಶಿಷ್ಯಗಣಕೂಟಕ್ಕೆ ಊಟೋಪಚಾರವೆಂದರೆ ಹೇಗೆ ಚಿಂತಾಕ್ರಾಂತರಾಗಿದ್ದಾರೆ ದ್ರೌಪದಿಯೊಂದಿಗೆ ಪಾಂಡವರು. ಆಗ ಪುರೋಹಿತ ದೌಮ್ಯರು ಬಂದು ದ್ರೌಪದಿಗೆ ಹೇಳುತ್ತಾರೆ, ದ್ರೌಪದಿ, ನಿನ್ನ ಆಪದ್ಬಂಧು ಶ್ರೀಕೃಷ್ಣನನ್ನು ನೆನೆ. ಕರುಣಾಮ ಸಾಗರ ಅವನಿಗೆ. ದ್ರೌಪದಿ, ನಿನ್ನ ಆಪದ್ಬಂಧು ಶ್ರೀಕೃಷ್ಣನಾಗಿದ್ದಾನೆ, ಅವನನ್ನು ನೆನೆದರೆ ಸಾಕು. ಕರುಣಾಸಾಗರ
ಅವನಿಗೆ ತಂಗಿಯ ಮೊರೆ ಕೇಳದಿದ್ದೀತೆ, ಬಂದೇ ಬರುವನು ನಿನಗಾಗಿ ಅವರೆಂದಾಗ ಒಳಮನೆಗೆ ನಡೆದ ದ್ರೌಪದಿಯು ಅಕ್ಷಯ ಪಾತ್ರೆ ನೋಡುತ್ತಾಳೆ. ಬರಿದೋ ಬರಿದು ಅದರ ಮುಂದೆ ಕಣ್ಮುಚ್ಚಿ ನಿಂತು ಎರಡೂ ಕೈ ಜೋಡಿಸಿ ತದೇಕ ಚಿತ್ತದಿಂದ ಕೃಷ್ಣ ದೈನ್ಯವೆತ್ತ ದನಿಯಲ್ಲಿ ಪ್ರಾರ್ಥಿಸಿದ್ದಾಳೆ ದ್ರೌಪದಿ. ಆಕೆಯ ಆರ್ತ ಮೊರೆ ಕೇಳಿದ ಸರ್ವಾಂತರ್ಯಾಮಿ ಶ್ರೀಕೃಷ್ಣನು ಕುಟೀರದ ಬಾಗಿಲಲ್ಲೇ ತತ್ಕ್ಷಣವೇ ಕಾಣಿಸಿಕೊಂಡು ಮನಮೋಹಕ ಮುಗುಳ್ನಗೆ ಬೀರಿದ್ದಾನೆ. ಒಳಗೆ ಬಂದು ಕೃಷ್ಣೇ, ಎಲ್ಲಿದೆ ಆ ಅಕ್ಷಯ ಪಾತ್ರೆ ಕೊಡು ನೋಡೋಣ ಎಂದಿದ್ದಾನೆ. ಆಗಷ್ಟೇ ತಾನು ಊಟ ಮಾಡಿ ತೊಳೆದಿಟ್ಟ ಆ ಪಾತ್ರೆಯನ್ನು ನಡುಗುವ ಕೈಯಲ್ಲಿ ತಂದಿಟ್ಟಾಗ ದ್ರೌಪದಿ ಅದನ್ನು ಕೈಗೆತ್ತಿಕೊಂಡ ಕೃಷ್ಣನು ನೋಡುತ್ತಾನೆ. ಅದರ ಕಂಠದ ಒಳಭಾಗಕ್ಕೆ ಅನ್ನದ ಅಗುಳು ಅಂಟಿಕೊಂಡಿದೆ. ಅದನ್ನೇ ತೆಗೆದುಕೊಂಡು ಗುಳುಂ ಎಂದು ನುಂಗಿ ತಾನು ಊಟ ಮಾಡಿ ಸಂತೃಪ್ತನಾದಂತೆಯೇ ತೇಗಿದ್ದಾನೆ ಶ್ರೀಕೃಷ್ಣ. ದೂರ್ವಾಸರು ಇತ್ತ ತಮ್ಮ ಬೃಹತ್ ಶಿಷ್ಯಗಣದೊಂದಿಗೆ ನದಿಯಲ್ಲಿ ಸ್ನಾನಾನ್ನಿಕ ಮುಗಿಸಿಕೊಂಡು ಬಂದವರು ಊಟಕ್ಕೆ ಎಲೆಯ ಮುಂದೆ ಕುಳಿತುಕೊಳ್ಳುತ್ತಿದ್ದಂತೆಯೇ ಬಡಿಸುವ ಮುನ್ನವೇ ಕೆಲವು ಕ್ಷಣಗಳಲ್ಲೇ ಅವರ ಶಿಷ್ಯರೆಲ್ಲರೂ ಊಟ ಮಾಡಿ ಸಂತೃಪ್ತರಾದಂತೆಯೇ ದೂರ್ವಾಸರ ಸಹಸ್ರಾರು ಶಿಷ್ಯಂದಿರು ತೇಗತೊಡಗಿದ್ದಾರೆ. ಕುಟೀರದ ಹೊರ ಬಾಗಿಲಿಗೆ ಬಂದು ನಿಂತ ಕೃಷ್ಣನನ್ನು ನೋಡಿ ಕೈ ಮುಗಿದು ನಮಿಸಿದ ದೂರ್ವಾಸರು, ಯುಧಿಷ್ಠಿರ, ಶ್ರೀಕೃಷ್ಣನು ಸಂತೃಪ್ತನಾದರೆ ನಾವೆಲ್ಲರೂ ಸಂತೃಪ್ತರೇ ಎಂದು ಅರ್ಥಗರ್ಭಿತ ನಗೆ ಬೀರಿದ್ದೆ ಹೇಳುತ್ತಾರೆ. ಭಗವದ್ಭಕ್ತರು ಎಲ್ಲಿದ್ದರೂ ಕೈ ಬಿಡದೆ ಕಾಯುವುದು ಅವರು ಧರ್ಮನಿರತರೆಂದೇ. ಪಾಂಡವರ ಸಹಧರ್ಮಿಣಿ ಅಗ್ನಿಜೆ ದ್ರೌಪದಿಯಂತೂ ಅಸಾಮಾನ್ಯಳೆ. ಅವಳು ಕಣ್ಮುಚ್ಚಿಕೊಂಡು ಕೃಷ್ಣನನ್ನು ನೆನೆದರೆ ಸಾಕು, ಕೆಟ್ಟು ಹೋದ ಒಲೆಯು ಉರಿಯುತ್ತದೆ. ದ್ಯೂತದಲ್ಲಿ ಕಪಟಿ ಶಕುನಿಯಿಂದ ನಿಮ್ಮನ್ನು ಸೋಲಿಸಿ ಕಾಡಿಗೆ ಅಟ್ಟಿದ ದುರ್ಯೋಧನನು ಚಕ್ರವರ್ತಿ ಸರ್ವಾಧಿಕಾರಿಯಂತೆಯೇ ಹಸ್ತಿನಾಪುರದಲ್ಲಿ ಮೆರೆಯುತ್ತಿದ್ದಾನೆ. ಜ್ಞಾನ ವೃದ್ಧರಾದ ಮುತ್ಸದ್ದಿ ಭೀಷ್ಮ ಗುರುದ್ರೋಣರ ಹಿತೋಕ್ತಿಗಳನ್ನು ಕೇಳದೆ ನೀವು ದಾಯಾದಿ ಸೋದರರು ಅಲ್ಲವೆಂಬ, ಪಾಂಡುವಿಗೆ ಹುಟ್ಟೇ ಇಲ್ಲವೆಂಬ ಸಂಶಯ ದೃಷ್ಟಿಯಿಂದ ಅಧೋಗತಿಯತ್ತ ಸಾಗಿದ್ದಾನೆ ದುರ್ಯೋಧನ. ಅವನ ದುರಹಂಕಾರದ ತಮಂದದ ಕೇಡು ಸರ್ವನಾಶಕ್ಕೆ ಕಾರಣವಾಗುತ್ತದೆ ದೇಶದಲ್ಲಿ. ಯುಧಿಷ್ಠಿರ, ಒಳ್ಳೆಯವರಿಗೆ ಸತ್ವ ಪರೀಕ್ಷೆ ಇರುವುದೇ. ಚಿಂತಿಸದೆ ಆಶಾವಾದಿಯಾಗಿರು. ಮುಂದೆ ಜಯವು ನಿಮ್ಮದೇ. ದುರ್ವಾಸರೆಂದಾಗ
ಪಾಂಡವರು ದ್ರೌಪದಿಯೊಂದಿಗೆ ದುರ್ವಾಸ ಋಷಿಗೆ ನಮಿಸಿದ್ದಾರೆ. ದುರ್ವಾಸರು ಹೋಗುತ್ತಿದ್ದಂತೆಯೇ ಶ್ರೀಕೃಷ್ಣನೂ ಸ್ವಲ್ಪ ಸಮಯ ಪಾಂಡವರೊಂದಿಗೆ ಇದ್ದು ಶುಭ ಕೋರಿ ಹೋಗಿದ್ದಾನೆ. ದಿನವು ಕಳೆದಂತೆ ಪಾಂಡವರು ಒಂದೇ ಕಡೆ ಇರುವುದು ಕ್ಷೇಮವಲ್ಲ ಎಂದೇ ಕಾಮ್ಯಕ ವನದಿಂದ ದ್ವೈತವನಕ್ಕೆ ಬಂದಿದ್ದಾರೆ. ಅವರಿಗೆ ಪತ್ನಿ ದ್ರೌಪದಿಯನ್ನು ನೋಡುವಾಗೆಲ್ಲ ಅವಳು ಇಂದ್ರಪ್ರಸ್ಥದಲ್ಲಿ ಮಹಾರಾಣಿಯಾಗಿ ಸುಖಭೋಗದಲ್ಲಿದ್ದದ್ದು 5 ವರ್ಷಗಳಷ್ಟೇ. ತಂದೆ ಮಹಾರಾಜ ದೃಪದನ ಬಳಿಗೂ ಹೋಗದೆ ನಮ್ಮೊಂದಿಗೆ ಕಷ್ಟಪಡುತ್ತಿದ್ದಾಳೆಂಬ ನೋವು ಬಿಟ್ಟೂ ಬಿಡದೆ ಕಾಡಿದಾಗ ದ್ರೌಪದಿಯು ಹೇಳುತ್ತಾಳೆ, ನಾನು ಸ್ವಇಚ್ಛೆಯಿಂದಲೇ ತವರಿಗೆ ಹೋಗದೆ ನಿಮ್ಮೊಂದಿಗೆ ಕಾಡಿಗೆ ಬಂದಿರುವೆ. ಏಕೆ ಚಿಂತಿಸುವಿರಿ? ಸುಮ್ಮನೆ ಇರಿ ಆರ್ಯರೇ ಎಂದು ಪಾಂಡವರಿಗೆ ಹೇಳಿದ್ದಾಳೆ. ಹೀಗಿರಲೊಂದು ದಿನ ಬೃಹದ್ವಶನೆಂಬ ಮಹರ್ಷಿಯು ಅವರನ್ನು ನೋಡಲು ಬಂದಿದ್ದಾನೆ. ಯುಧಿಷ್ಠಿರನು ಆ ಋಷಿಯನ್ನು ಆದರದಿಂದ ಸತ್ಕರಿಸಿದವನು ತನ್ನನ್ನು ಬಿಡದೆ ಬಾಧಿಸುವ ನೋವನ್ನು ಹೇಳಿಕೊಂಡಿದ್ದಾನೆ. ಭಾರತ ಋಷಿ ಮಹರ್ಷಿಗಳ ತಪೋಭೂಮಿ, ಸರ್ವಾಂತರ್ಯಾಮಿಗಳನ್ನು ಕಂಡ ಪುಣ್ಯಭೂಮಿ ಅಲ್ಲವೇ? ನನ್ನಿಂದಾಗಿ ದ್ರೌಪದಿಯು ನನ್ನ ತಮ್ಮಂದಿರು ಕಾಡಿನಲ್ಲಿ ಕಷ್ಟಪಡುತ್ತಿದ್ದಾರೆ. ಧೃತರಾಷ್ಟ್ರನು ದ್ಯೂತಕ್ಕೆ ಕರೆ ಕಳಿಸಿದನೆಂದೇ ನಾನು ರಾಜರಿಗೆ ಜೂಜು ಪ್ರತಿಷ್ಠೆ ಎಂದೇ ಹೋದೆನು. ನಮಗೂ ಶಕುನಿಯು ನೆಂಟನೆಂದೇ ದುರ್ಯೋಧನನ ಪರ ದಾಳ ಹಾಕಿದರು. ಅವನು ಶಕುನಿ ಮೋಸ ಮಾಡಲಾರನೆಂದೇ ಅವನನ್ನು ಎಚ್ಚರಿಸಿ ಆಡಿದೆನು. ಆದರೂ ಶಕುನಿ ಮೋಸದಿಂದಲೇ ದಾಳ ಹಾಕಿ, ಮಾಂತ್ರಿಕತೆಯಲ್ಲಿ ದಾಳ ಹಾಕಿ ಇಂದ್ರಪ್ರಸ್ಥವನ್ನು, ನಮ್ಮ ರಾಜ್ಯ ಕೋಶಗಳನ್ನೆಲ್ಲವನ್ನು ಅವನ ಮಾಂತ್ರಿಕ ದಾಳ ಹಾಕಿದಾಗ ಕಳೆದುಕೊಂಡೆನು. ಅಷ್ಟಕ್ಕೆ ಆಟ ನಿಲ್ಲದೆ ದುರ್ಯೋಧನನು ಶಕುನಿಯು ನಮ್ಮ ಧರ್ಮ ದೇವತೆ ದ್ರೌಪದಿಯ ಶೀಲ ಪಾವಿತ್ರತೆಯನ್ನೇ ಶಂಕಿಸಿ ಅಣಕವಾಡುವ ದನಿಯೆತ್ತಿ ಅವಳನ್ನು ಪಣಕ್ಕೊಡ್ಡುವಂತೆ ಮಾಡಿದರು. ದ್ರೌಪದಿ ಅಗ್ನಿಯಿಂದ ಉದ್ಭವಿಸಿ ಬಂದವಳು. ಅವಳ ಅಣ್ಣನಾಗಿ ಅವಳಿಗಿಂತ ಮೊದಲು ದುಷ್ಟದ್ಯುಮ್ನನು ಉದ್ಭವಿಸಿ ಬಂದವನು. ಯಾರು ನೋಡಿದ್ದಾರೆ, ಯಾರು ನಂಬಲಾರರು. ದುರ್ಯೋಧನನಂತೂ ನಿಮ್ಮ ಧರ್ಮ ದೇವತೆ ಎಂದು ಅಣಕವಾಡಿದನು. ಅವಳನ್ನು ಪಣಕ್ಕೆ ಒಡ್ಡುವಂತೆ ಮಾಡಿದನು. ನಾನು ಗೆದ್ದೇ ಗೆಲ್ಲುವೆನು. ಅವಳು ಸಂತ ಸಂಸಾರಿಣಿ. ಅವಳೊಂದಿಗೆ 1 ವರ್ಷ ನಮಗೆ ವಾನಪ್ರಸ್ಥ ಆಶ್ರಮ ಎಂದು ಬಲ್ಲ ನಾನು ಈ ಕಡೆಯ ಗರವನ್ನಾದರೂ ಹಾಕೆಂದು ಎಚ್ಚರಿಸಿದೆನು. ಪಣಕ್ಕೊಡ್ಡಿ ಮತ್ತೆ ಅವನ ಮಾಂತ್ರಿಕ ದಾಳ ಹಾಕಿದಾಗ ಸೋತೆನು. ಕುಲಸ್ತ್ರೀ ಅಗ್ನಿಜೆ ಅವಳನ್ನು ಸಭೆಗೆಳೆದು ಮಾನಭಂಗಕ್ಕತ್ನಿಸಿದ್ದು
ಅವಳು ಕೃಷ್ಣ ಎಂದು ನಂಬಿದ ದೈವಕ್ಕೆ ಮೊರೆಯಿಟ್ಟಳು. ಆಗ ನಡೆದ ಅದ್ಭುತ ಪವಾಡದಿಂದ ಅವಳನ್ನು ಮುಟ್ಟಿದ ದುಶ್ಯಾಸನನು ಕೈ ಸುಟ್ಟೇ ಹೋಯಿತು ಎಂದು ದ್ರೌಪದಿಯು ಮಹಾ ಪತಿವ್ರತೆ ಎಂಬುದು ಲೋಕವಿದಿತವಾಗಲಿತ್ತು. ಆಯಿತಲ್ಲ, ಲೋಕವಿದಿತವೇ ಆಯಿತು. ಆ ಸಭಾಭವನಕ್ಕೆ ಸೀಮಿತವಾಗದೆ ಲೋಕವಿದಿತವಾಯಿತು. ಅದಾದ ಮೇಲೂ ಮತ್ತೆ ದ್ಯೂತಕ್ಕೆ ಕರೆ ಬರಬೇಕೆ? ನಾನು ಸೋಲುವುದು ಗೊತ್ತಿದ್ದು ಹೋಗಿ ಸೋತೆನು. ಯಾಕೆ ಗೊತ್ತೇ? ನಾವು ದುರ್ಯೋಧನನಿಂದ ದೂರವಿದ್ದರೆ ಪ್ರೀತಿ ವಿಶ್ವಾಸ ಇರುತ್ತದೆಂದೇ ಮಹರ್ಷಿ. ದ್ಯೂತದ ಕರಾರಿನಂತೆ ವನವಾಸ ಅಜ್ಞಾತವಾಸಕ್ಕೆ ಬಂದಿದ್ದೇವೆ. ನಮ್ಮಂಥ ಹತಭಾಗ್ಯರು ಈ ಪ್ರಪಂಚದಲ್ಲಿ ಯಾರಾದರೂ ಉಂಟೆ? ಯುಧಿಷ್ಠಿರ ಗದ್ಗದಿತನಾಗಿದ್ದಾನೆ. ಬೃಹದಧ್ವಜ ಋಷಿಯು ಹೇಳುತ್ತಾನೆ, ಕೇಳು ಯುಧಿಷ್ಠಿರ. ಹಿಂದೆ ನಿಷಧ ದೇಶದಲ್ಲಿ ನಳನೆಂಬ ರಾಜನಿದ್ದ. ಅವನ ಸೋದರ ಪುಷ್ಕರನು ನಳನನ್ನು ಮೋಸದಿಂದ ಜೂಜಿನಲ್ಲಿ ಸೋಲಿಸಿದ. ನಳನ ರಾಜ್ಯಕೋಶಗಳನ್ನೆಲ್ಲ ಗೆದ್ದವನು. ನಿನ್ನ ಹೆಂಡತಿ ಅಪೂರ್ವ ಸುಂದರಿ ದಮಯಂತಿ ಅವಳನ್ನು ಪಣಕೊಡು ಎಂದೇ ಹೇಳಿದ. ಆದರೆ ನಳನು ಕಡು ಕೋಪದಿಂದ ತನ್ನ ಮೈಮೇಲಿದ್ದ ಆಭರಣಗಳನ್ನೆಲ್ಲ ಅವನೆದುರಿಗಿಟ್ಟು ಹೊರಬಂದವನು ಧರ್ಮಪತ್ನಿಗೆ ಹೇಳುತ್ತಾನೆ, ದಮಯಂತಿ, ನಮ್ಮ 2 ಮಕ್ಕಳೊಂದಿಗೆ ನಿನ್ನ ತಂದೆ ಭೀಮರಾಜನ ಹತ್ತಿರ ಹೋಗು ಎಂದಾಗ ಅವಳು ಹೇಳುತ್ತಾಳೆ, ನೀವೂ ಬನ್ನಿ ದೊರೆ. ನನ್ನ ತಂದೆ ನಮಗೆ ಆಶ್ರಯ ನೀಡಿ ನೀವು ಪುಷ್ಕರನನ್ನು ಸೋಲಿಸಲು ಬೆಂಬಲಿಸುತ್ತಾರೆ ಎಂದಾಗ ನನಗೆ ಸ್ವಾಭಿಮಾನ ಅಡ್ಡಿಯಾಯಿತು. ಅನುಚರರೊಂದಿಗೆ 2 ಮಕ್ಕಳನ್ನು ಭೀಮರಾಜನ ಬಳಿಗೆ ಕಳಿಸಿದ್ದಾನೆ. ತನ್ನನ್ನು ಹಿಂಬಾಲಿಸಿ ಬಂದ ದಮಯಂತಿಯನ್ನು ಕಾಡಿನಲ್ಲಿ ಒಂಟಿಯಾಗಿ ಬಿಟ್ಟು ಹೋದರೆ ಅವಳು ತೌರಿನ ದಾರಿ ಹಿಡಿದು ತನ್ನ ತಂದೆ ಭೀಮರಾಜನ ಹತ್ತಿರ ಹೋಗುವಳೆಂದೇ ಯೋಚಿಸಿ ರಾತ್ರಿ ನಿದ್ದೆಯಲ್ಲಿದ್ದ ಅವಳನ್ನು ಬಿಟ್ಟು ಹೋಗಿದ್ದಾನೆ. ಆನಂತರ ನಡೆದದ್ದು ಬೇರೆ. ಕಾಡಿನಲ್ಲಿ ದಮಯಂತಿಯನ್ನು ಹೆಬ್ಬಾವೊಂದು ಹಿಡಿದು ನುಂಗುತ್ತಿರಲು, ಕಾಪಾಡಿ ಎಂದವಳು ಕೂಗುತ್ತಿರಲು ಬೇಟೆಗಾರ ವ್ಯಾಧನೊಬ್ಬನು ಬಂದು ಕತ್ತಿಯಿಂದ ಆ ಹೆಬ್ಬಾವನ್ನು ಸೀಳಿ ದಮಯಂತಿಯನ್ನು ರಕ್ಷಿಸಿದ್ದಾನೆ. ಆನಂತರ ದಮಯಂತಿ ನದಿಯಲ್ಲಿ ಸ್ನಾನ ಮಾಡಿ ನಡೆದು ಬರುತ್ತಿರಲು ಒದ್ದೆಯಾದ ಸೀರೆಯ ಮೈಗೆ ಅಂಟಿಕೊಂಡಿದೆ. ಅವಳು ನಾಚಿಕೆಯಿಂದ ತಲೆ ತಗ್ಗಿಸಿ ಹೆಜ್ಜೆ ಹಾಕಿ ದಡಕ್ಕೆ ಬರುವಾಗ ಅವಳ ಸ್ನಿಗ್ಧ ಸೌಂದರ್ಯ ಕಾಮೋದ್ರಿಕ್ತನಾದ ವ್ಯಾಧನು ಅವಳನ್ನು ಹಿಡಿದು ಬಲಾತ್ಕರಿಸಲೇ ತಿಂದಿದ್ದಾನೆ. ಆಗ ದಮಯಂತಿಯು, ನಾನು ನಿಷಧ ರಾಜನ ನಳನ ಹೊರತು ಬೇರೆ ಯಾರನ್ನೂ ದೈಹಿಕವಾಗಿ ಮನಸ್ಸಿನಲ್ಲೂ ಬಯಸಿಲ್ಲ. ಅದು ಸತ್ಯವಾದರೆ ನನ್ನನ್ನು ಎಳೆದು ಬಲಾತ್ಕರಿಸಿದ ಈ ವ್ಯಾಧನು ಸುಟ್ಟು ಸಾಯಲಿ ಎಂದು ಶಪಿಸಿದ್ದಾಳೆ ದಮಯಂತಿ. ಆ ಕ್ಷಣಗಳಲ್ಲೇ ವ್ಯಾಧನ ಮೈ ಪೂರ್ತಿ ಸುಟ್ಟು ಹೋಗಿದೆ. ಅವನು ಸತ್ತು ಕಟ್ಟಿಗೆಯಂತೆ ಕರಕಲಾಗಿ ಬಿದ್ದಿದ್ದಾನೆ. ನಾನು ಇದರ ಅರಿವಿಲ್ಲದೆ ಕೈ ಸುಟ್ಟೇ ಹೋಗಿತು ದ್ರೌಪದಿಯನ್ನು ಮುಟ್ಟಿದ ದುಶ್ಯಾಸನನಿಗೆ.
ಎಂದು ಬರೆದಿದೆ. ಆನಂತರ ಈ ಸಂದರ್ಭ ಓದುವಾಗ ಅದೇನೂ ಅಲ್ಲ, ಇಡೀ ದೇಹವೇ ದಮಯಂತಿಯ ಪಾತಿವ್ರತ್ಯಕ್ಕೆ ಅವಳು ಶಪಿಸಿದ್ದಕ್ಕೆ ಆ ವ್ಯಾಧನು ಸುಟ್ಟು ಭಸ್ಮವಾಗಿದ್ದಾನೆ. ಕಡುನಂದ ದಮಯಂತಿ ಮುನ್ನಡೆದು ಕಾಡಿನಲ್ಲಿ ಹೆಜ್ಜೆ ಹಾಕಿದ್ದಾಳೆ. ದಾರಿಯಲ್ಲಿ ಕೆಲವು ವರ್ತಕರು, ಅವರ ಜೊತೆಗಿದ್ದ ಹೆಂಗಸರು ಆಕೆಯ ಕಷ್ಟವನ್ನು ಕೇಳಿ ಛೇದಿ ದೇಶಕ್ಕೆ ಕರೆತಂದಿದ್ದಾರೆ. ಅಲ್ಲಿ ದಮಯಂತಿಯು ರಾಣಿ ಸುನಂದೆಯ ಸಖಿಯಾಗಿ ಸೇರಿದ್ದಾಳೆ. ಅತ್ತ ವಿದರ್ಭ ದೇಶದ ಭೀಮರಾಜ ಮಗಳು ದಮಯಂತಿಯನ್ನು ಹುಡುಕಿಸುತ್ತಾ ಇರುವುದನ್ನು ಚಾರರಿಂದ ಕೇಳಿದ ಸುನಂದೆಗೆ ದಮಯಂತಿ ಭೀಮರಾಜನ ಹೆಂಡತಿ ತನ್ನ ಅಕ್ಕನ ಮಗಳೆಂದು ತಿಳಿದು ಅವಳನ್ನು ಸಮಾಧಾನಿಸಿ ವಿದರ್ಭ ದೇಶಕ್ಕೆ ಕಳುಹಿಸಿದ್ದಾಳೆ. ಮುಂದಿನ ಕಥೆಯನ್ನು ಇನ್ನೊಂದು ವಿಡಿಯೋದಲ್ಲಿ ಹೇಳುತ್ತೇನೆ. ನಿಮಗೆಲ್ಲರಿಗೂ ಶ್ರೀಕೃಷ್ಣನ ಕೃಪೆ ಇರಲಿ. ಯಾರು ಸತ್ಯವಾದುದನ್ನು, ಸತ್ಯ ಕಥೆಯನ್ನು ಆಧರಿಸುತ್ತಾರೋ, ಹಾರೈಕೆ, ಶುಭ ಹಾರೈಕೆ ಕೋರುತ್ತಾರೋ, ಯತ್ರ ಯೋಗೇಶ್ವರ ಕೃಷ್ಣ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀರ್ವಿಜಯೋ ಭೂತುರ್ಧ್ರುವ ನೀತಿರ್ಮತಿ.